ದಕ್ಷಿಣ ಭಾರತ ಕರಾವಳಿ ರಾಜ್ಯಗಳಲ್ಲಿ ಪ್ರಚಂಡ ಚಂಡಮಾರುತ ಆಗ್ತಾ ಇದೆ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಮೊಂತಾ ಸೈಕ್ಲೋನ್ ಅಬ್ಬರಿಸ್ತಾ ಇದೆ. ಚಂಡಮಾರುತ ಪರಿಣಾಮ ಕಳೆದ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗಿದೆ. ಮೆಹಬೂಬಾಬಾದ್ನಲ್ಲಿ ರಣ ಮಳೆ, ರೈಲ್ವೆ ನಿಲ್ದಾಣ ಜಲಾವೃತಗೊಂಡಿದೆ. ರಣಭೀಕರ ಮಳೆಗೆ ತೆಲಂಗಾಣದ ನಲ್ಗೊಂಡ ಜಿಲ್ಲೆ ನಲುಗಿದೆ. ಬುಡಕಟ್ಟು ಸಮುದಾಯದ ಗುರುಕುಲ ವಿದ್ಯಾಸಂಸ್ಥೆಗೆ ಜಲ ದಿಗ್ಬಂಧನ ಬಿದ್ದಿದೆ. ಗುರುಕುಲ ವಿದ್ಯಾಸಂಸ್ಥೆಯಲ್ಲಿದ್ದ 530 ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದೆ. ಕುಮ್ಮಂ ಜಿಲ್ಲೆಯಲ್ಲೂ ಸಹ ಪ್ರವಾಹ ಭೀತಿ ಶುರುವಾಗಿದೆ. ಪ್ರವಾಹದಲ್ಲಿ ಲಾರಿ ಕೊಚ್ಚಿಕೊಂಡು ಹೋಗಿದೆ. ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳ ಪರಿಸ್ಥಿತಿಯನ್ನ ನಾಯ್ಡು ಅವಲೋಕಿಸಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಲ್ಲಿ ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಪ್ರವಾಹಕ್ಕೆ ನಲುಗಿದವರಿಗೆ ಕಾಳಜಿ ಕೇಂದ್ರಗಳಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಮೊಂತಾ ಸೈಕ್ಲೋನ್ ಎಫೆಕ್ಟ್ ನ ವಿಜುವಲ್ಸ್ ಅನ್ನ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದ್ ಕಡೆ ವೈಮಾನಿಕ ಸಮೀಕ್ಷೆ ನಡೆಸ್ತಿರೋ ಸಿಎಂ ಚಂದ್ರಬಾಬು ನಾಯ್ಡು ಅವರ ವಿಜುವಲ್ಸ್ ಅನ್ನು ನೋಡ್ತಿದ್ದೀರಾ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಮೊಂತಾ ಸೈಕ್ಲೋನ್ ಅಬ್ಬರಿಸ್ತಾ ಇದೆ. ಚಂಡಮಾರುತ ಪರಿಣಾಮ ಕಳೆದ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗಿದೆ. ಮೆಹಬೂಬಾಬಾದ್ನಲ್ಲಿ ರಣ ಮಳೆ, ರೈಲ್ವೆ ನಿಲ್ದಾಣ ಜಲಾವೃತಗೊಂಡಿದೆ. ರಣಭೀಕರ ಮಳೆಗೆ ತೆಲಂಗಾಣದ ನಲ್ಗೊಂಡ ಜಿಲ್ಲೆ ನಲುಗಿದೆ. ಬುಡಕಟ್ಟು ಸಮುದಾಯದ ಗುರುಕುಲ ವಿದ್ಯಾಸಂಸ್ಥೆಗೆ ಜಲ ದಿಗ್ಬಂಧನ ಬಿದ್ದಿದೆ. ಗುರುಕುಲ ವಿದ್ಯಾಸಂಸ್ಥೆಯಲ್ಲಿದ್ದ 530 ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದೆ. ಕುಮ್ಮಂ ಜಿಲ್ಲೆಯಲ್ಲೂ ಸಹ ಪ್ರವಾಹ ಭೀತಿ ಶುರುವಾಗಿದೆ. ಪ್ರವಾಹದಲ್ಲಿ ಲಾರಿ ಕೊಚ್ಚಿಕೊಂಡು ಹೋಗಿದೆ. ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳ ಪರಿಸ್ಥಿತಿಯನ್ನ ನಾಯ್ಡು ಅವಲೋಕಿಸಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಲ್ಲಿ ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಪ್ರವಾಹಕ್ಕೆ ನಲುಗಿದವರಿಗೆ ಕಾಳಜಿ ಕೇಂದ್ರಗಳಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಮೊಂತಾ ಸೈಕ್ಲೋನ್ ಎಫೆಕ್ಟ್ ನ ವಿಜುವಲ್ಸ್ ಅನ್ನ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದ್ ಕಡೆ ವೈಮಾನಿಕ ಸಮೀಕ್ಷೆ ನಡೆಸ್ತಿರೋ ಸಿಎಂ ಚಂದ್ರಬಾಬು ನಾಯ್ಡು ಅವರ ವಿಜುವಲ್ಸ್ ಅನ್ನು ನೋಡ್ತಿದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.